ಸರ್ ನೀವು ಕೊಡ್ರಿ ಆಮೇಲೆ ಲಾಸ್ಟ್ ಒಂದ್ಸಲ ಮಾತಾಡ. ಇವತ್ತು ಮಳೆ ಬಂದು ನಿರಂತರವಾಗಿ ಮಳೆ ಕಿತ್ತೂರು ತಾಲೂಕಲ್ಲಿ ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಸೊ ನಮ್ಮ ಇವತ್ತು ಯಾರು ಗೆದ್ದಿರೋ ಜನಪ್ರತಿನಿಧಿಗಳು ಯಾರೂ ಬರಲಿಲ್ಲ ಇಲ್ಲಿ ಇವರ ಕಷ್ಟಗಳನ್ನ ಅಹವಾಲುಗಳನ್ನ ಸ್ವೀಕಾರ ಮಾಡೋದಕ್ಕೆ. ನಾವು ಎಲ್ಲ ಹಳ್ಳಿಗಳಿಗೂ ಪ್ರಯತ್ನ ಮಾಡೋಣ ಇವತ್ತು ಅಂತ ಅವರಿಗೊಂದು ಸಮಾಧಾನ ಹೇಳೋಣ ಅಂತ ಇವತ್ತು ಶುರು ಮಾಡಿ ಮಟ್ಟಿಹಳ್ಳಿ ಮೊದಲನೇ ಭಾಗವಾಗಿ ಇವತ್ತು ಬಂದಿದ್ದೀವಿ. ಮಟ್ಟಿಹಳ್ಳಿ ದೇವಸ್ಥಾನ ಸಂಪೂರ್ಣವಾಗಿ ಗರುಡಗಂಬದಿಂದ ಮೇಲ್ಗಡೆ ಗೋಪುರದಿಂದ ಎಲ್ಲ ಬಿದ್ದೋಗಿದೆ, ತುಂಬ ಹಾನಿಯಾಗಿದೆ ಮಳೆ ಬಂದು. ಇವರು ನಮ್ಮ ತಹಸೀಲ್ದಾರು ಬಂದಿದ್ರಂತೆ, ಏನೋ ಅನುಕೂಲ ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಮನೆ ಬಿದ್ದಿದೆ, ಅಜ್ಜಿ ಪಾಪ ಏನೂ ಇಲ್ಲ, ಹಿಂದ್ಗಡೆ ಇನ್ನೂ ಬೀಳುತ್ತೆ, ಎಲ್ಲ ಸ್ವಲ್ಪ ಬಿದ್ದೋಗಿದೆ, ಇನ್ನೂ ಎಲ್ಲ ಅದೇನು ನಿಂತ್ಕೊಳ್ಳೋದು ಜಾಗ ಇಲ್ಲ, ಅಜ್ಜಿಗೆ ಯಾರೂ ಇಲ್ಲ. ವಾರಸದಾರ ದುಡಿಮೆ ಅಜ್ಜಿಗೆ ಅನುಕೂಲ ಮಾಡಿ ಮನೆಗೆ ಏನಾರು ಒಂದು ಅನುಕೂಲ ಮಾಡೋದಕ್ಕೆ ಇವತ್ತು ತಹಸೀಲ್ದಾರ್ಗೆ ವಿಚಾರ ನಾನು ಮಾತಾಡಿ ಏನಾರು ಅನುವು ಮಾಡಿಕೊಟ್ಟು ಬೇರೆ ಅಲ್ಲಿ ಮುಂದೆ ಪ್ರೆಸ್ ಮೀಟ್ ಮಾಡೋಣ. ಹಲವಾರು ವಿಚಾರಗಳಿದೆ ತಾಲೂಕಲ್ಲಿ ಏನೆಲ್ಲ ಆಗಿದ್ದಾವೆ ಅದ್ರ ಬಗ್ಗೆ ಒಂದು ನಿಮಗೆ ಸಂಪೂರ್ಣ ವರದಿ ಕೊಡ್ತೀನಿ. ಈ ಸದ್ಯಕ್ಕೆ ಅಜ್ಜಿಗೆ ನನ್ನ ಕಡೆಯಿಂದ ಒಂದು 5,000 ಕೊಟ್ಟಿರ್ತೀನಿ. ಮುಂದೆ ತಹಸೀಲ್ದಾರ್ ಕಡೆಯಿಂದ ಏನು ವ್ಯವಸ್ಥೆ ಆಗಬೇಕು ಮಾಡ್ಕೊಂಡು ಸದ್ಯಕ್ಕೆ ಸೀಟಿಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಅಜ್ಜಿ ಮುಂದೆ ಅನುಕೂಲ ಅಂತ ಒಂದು ವ್ಯವಸ್ಥೆ ಮಾಡಿಕೊಡೋಣ. ಅಜ್ಜಿಗೆ ಇದು ನಾವು ಒಂದು ವೈಯಕ್ತಿಕವಾಗಿ ಮಾನವೀಯ ದೃಷ್ಟಿಯಿಂದ ಅಜ್ಜಿಗೆ ಏನು ಸಂಪೂರ್ಣ ಸಹಕಾರ ಮಾಡಬೇಕು. ಇವತ್ತೆಲ್ಲ ಕಡೆ ಇವತ್ತೆಲ್ಲ ಹೇಳ್ತಾ ಇದ್ರು, ಸುಮಾರು ತೆಂಗಿನ ಗಿಡ ಬಿದ್ದಿದ್ದಾವೆ. ನೀವು ಒಬ್ಬೊಬ್ರಿಗೆ ಅದು ಮಿನಿಮಮ್ 15 ಗಿಡ ಅಂತಂದರೆ ಹಿಂಗೆ ಮಾಡೋಕ್ಕಾಗುತ್ತೆ. ತಹಸೀಲ್ದಾರಿಂದ ಮಾತಾಡ್ತೀನಿ, ಎಲ್ಲ ಊರಿನ ಸಂಪೂರ್ಣವಾಗಿ ಸೇರಿಸಿ ಒಟ್ಟಿಗೆ ಹಣ ಬಿಡುಗಡೆ ಆಗೋ ಥರ ಮಾಡಿ. SDRF ಫಂಡ್ ಇರುತ್ತೆ ಇವತ್ತು, ತಾತ್ಕಾಲಿಕವಾಗಿ ಶಾಸಕರು ಹೇಳಿ DC-ಯಿಂದ ತಾತ್ಕಾಲಿಕವಾಗಿ ಇಂಥ ಅನಿವಾರ್ಯ ಸ್ಥಿತಿನಲ್ಲಿ ಏನು ಬಿಡುಗಡೆ ಆಗಬೇಕು SDRF ಫಂಡಿಂದ ಬಿಡುಗಡೆ ಮಾಡಿಸಿ ಒಂದು 25 ಲಕ್ಷ ತಾಲೂಕಿಗಾದರೂ ಸಾಕು. ಎಲ್ರಿಗೂ ಪಾಪ ಮಾನವೀಯತೆಯಲ್ಲಿ ಏನಾರ ಒಂದು ಸ್ವಲ್ಪ ಕೊಟ್ಕೊಂಡು ಅವರಿಗೆ ಸಮಾಧಾನ ಮಾಡ್ಬೋದು. ಸೊ ಅಧಿಕಾರವನ್ನು ಮಾಡಿ ಶಾಸಕರಿಗೆ ಗಮನ ಹರಿಸ್ಬೇಕು, ಶಾಸಕರು ತಹಸೀಲ್ದಾರವೇ ಬಗ್ಗೆ ನಾನು ಮಾತಾಡ್ತೀನಿ. ಸದ್ಯಕ್ಕೆ ನಾವು